ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಒಂದು 1/4 kg ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ದಪ್ಪ ದಪ್ಪ ಮತ್ತು ಸಣ್ಣ ಸಣ್ಣ 2 ಥರ ಬರುತ್ತಲ್ವ. ನಾನಿಲ್ಲಿ ದಪ್ಪದು ತೊಗೊಂಡಿದ್ದೀನಿ. ಒಂದು ಸ್ಮಾಲ್ ಕ್ವಾಂಟಿಟಿಲಿ ಹಾಕೋಣ ಅಂತ ಒಂದು 1/4 kg ಅಷ್ಟೇ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ಆದಮೇಲೆ ಈ ಥರ ಒಂದೊಂದೇ ತೆಗೆದು ಒರೆಸ್ಕೋಬೇಕು. ಒಂಚೂರು ನೀರು ಇರಬಾರ್ದು ಅದರಲ್ಲಿ. ನೀರಿದ್ದರೆ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ಒರೆಸ್ಕೊಂಡೆಲ್ಲ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡೋದೇನು ಕಷ್ಟ ಏನಿಲ್ಲ. ಅದರಲ್ಲಿ ಈ ಥರ ಲೈನ್ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಈ ಥರ ಲೈಟಾಗಿ ಕಟ್ ಮಾಡಿದ್ರೆ ಸಾಕು. ಅದು ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಎಲ್ಲ ನೆಲ್ಲಿಕಾಯಿನೂ ಕಟ್ ಮಾಡ್ಕೊಳ್ಬೇಕು. ಫುಲ್ ಹಾಕಿದರೆ ಅದು ಮಸಾಲ ಏನು ಅದರಲ್ಲಿ ಹಿಡಿಯಲ್ಲ. ಇದು ಸ್ವಲ್ಪ ದಪ್ಪ ಇದೆ ನೆಲ್ಲಿಕಾಯಿ, ಅದಕ್ಕೋಸ್ಕರ ನಾನೆಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಥರನೇ ಕಟ್ ಮಾಡ್ಕೊಳ್ಳಿ. ಒಂದು 2-3 ಕಟ್ ಮಾಡಿ ಆದಮೇಲೆ ಅದು ಈಸಿಯಾಗಿ ಅದು ಬಿಟ್ಕೊಳ್ಳುತ್ತೆ. ಗೊತ್ತಾಗ್ಬಿಡುತ್ತೆ ನಮಗೆ ಹೇಗೆ ಕಟ್ ಮಾಡೋದು ಅಂತ. ನೋಡಿ, ಇನ್ನೊಂದು ಸಲ ನಾನು ತೋರಿಸ್ತಾ ಇದ್ದೀನಿ. ಅದ್ರ ಮೇಲೆ ಈ ಥರ ಮಾಡಿ ಒಂಚೂರು ಈ ಥರ ಮಾಡಿದ್ರೆ ಸ್ವಲ್ಪ ಅದಾಗಿ ಈ ಥರ ಕಟ್ಟಾಗಿಬಿಡುತ್ತೆ. ನೋಡಿ, ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ಎಲ್ಲ ಕಟ್ಟಾಗಿದೆ. ಈ ಥರ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇವಾಗ ಒಂದು ಡಬ್ಬಿ ತೊಗೊಳ್ತಾ ಇದ್ದೀನಿ, ಪ್ಲಾಸ್ಟಿಕ್ ಡಬ್ಬಿ. ಇಲ್ಲ ಭರಣಿ ತೊಗೊಂಡ್ರು ಒಳ್ಳೆಯದೇ. ಇಲ್ಲಾಂದರೆ ಇವಾಗ ಉಪ್ಪಲ್ಲಿ ಹಾಕಿ ಇಡಲಿಕ್ಕೆ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಆಮೇಲೆ ಬೇಕಿದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಭರಣಿಯಲ್ಲಿ ಹಾಕಿಟ್ರೆ ತುಂಬ ದಿನ ತನಕ ಸ್ಟೋರ್ ಮಾಡ್ಕೋಬೋದು. ಈ ಥರ ಒಂದು ಡಬ್ಬಿ ತೊಗೊಳ್ತಾ ಇದ್ದೀನಿ. ಆ ಡಬ್ಬಿಗೆ ನಾನು ಕೆಳಗಡೆ 1.5 ಸ್ಪೂನಷ್ಟು ಕಲ್ಲುಪ್ಪನ್ನೇ ಹಾಕ್ಕೋಬೇಕು. ಪುಡಿ ಉಪ್ಪು ಹಾಕಿದರೆ ಆಗಲ್ಲ. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಮೇಲೆ ಕಟ್ ಮಾಡಿರುವ ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು ಈ ಥರ. ಆಮೇಲೆ ಅದ್ರ ಮೇಲೆ ಪುನಃ 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಪುನಃ ನೆಲ್ಲಿಕಾಯಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೆಲ್ಲಿಕಾಯಿ ಆ ಥರ ಹಾಕ್ಕೋಬೇಕು. ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಉಪ್ಪು ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ದಿನಕ್ಕೆ ಉಪ್ಪು ಚೆನ್ನಾಗಿ ಹೀರ್ಕೊಂಡು ಬಿಡುತ್ತೆ ಇದು ಕಟ್ ಮಾಡಿ ಉಪ್ಪು ಹಾಕಿಟ್ಟಿರೋದು. ಒಂದಿನ ಇಟ್ಕೊಂಡ್ರೆ ಸಾಕು. ಇವತ್ತು ಕಟ್ ಮಾಡಿ ಉಪ್ಪು ಹಾಕಿಟ್ರೆ ನಾಳೆ ಇಷ್ಟೊತ್ತಿಗೆ ಮಸಾಲೆ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಉಪ್ಪು ಹಾಕಿಟ್ಟಿದ್ದೀನಿ. ಈ ಉಪ್ಪೇನೆ ನೀರಾಗಿರುತ್ತೆ. ಆ ನೀರನ್ನೇ ಯೂಸ್ ಮಾಡಿಕೊಂಡು ಮಸಾಲೆ ಮಾಡ್ಕೋಬೇಕು. ಬೇರೆ ಉಪ್ಪು ಮತ್ತು ಬೇರೆ ನೀರು ಮತ್ತು ಏನು ಯೂಸ್ ಮಾಡೋಂಗಿಲ್ಲ. ಇದೇ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ಉಪ್ಪು ಹಾಕಿಟ್ಟಿರ್ತೀನಿ. ಒಂದಿನ ಇಟ್ಟರೆ ಸಾಕು. ಈಗ ಮುಚ್ಚಳ ಮುಚ್ಚಿ ಹಾಗೆ ಒಂದಿನ ಇಟ್ಬಿಡಿ. ನೋಡಿ, ಒಂದಿನ ಆಗಿದೆ. ಈಗ ಉಪ್ಪೆಲ್ಲ ನೀರಾಗಿದೆ. ಈಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ಒಂದು ಖಾಲಿ ಬಾಣಲಿ ತೊಗೊಬೇಕು. ಅದರಲ್ಲಿ 1 ಸ್ಪೂನು ಮೆಂತ್ಯಕಾಳು, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಾಳುಮೆಣಸು, ಒಂದು 50 ಗ್ರಾಮ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಲ್ಲನೂ. ಮತ್ತು ಮೊದಲು 4 ಹುರ್ಕಿರೋ ಐಟಮ್ನ ಮೊದಲು ಪುಡಿ ಮಾಡ್ಕೋಬೇಕು. ಈ ಥರ ಪುಡಿ ಬಂದಿರುತ್ತೆ. ಈ ಥರ ಪುಡಿ ಆದಮೇಲೆ ಅದಕ್ಕೇ ಈ ಮೆಣಸಿನ್ಕಾಯಿನ ಹಾಕಿ ಪುನಃ ಪುಡಿ ಮಾಡ್ಕೋಬೇಕು. ಸಪ್ರೇಟೇ ಮಾಡ್ಕೋಬೇಕು. ಒಂದೇ ಸಲ ಪುಡಿ ಆಗಲ್ಲ. ಈ ಥರ ಪುಡಿ ಬಂದಿರುತ್ತೆ ನೋಡಿ. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಈಗ ಈ ಡಬ್ಬಿಯಲ್ಲಿ ಉಪ್ಪು ನೀರಾಗಿರುತ್ತಲ್ವ, ಇದನ್ನು ಒಂದು ಇದಕ್ಕೆ ಸೋಸ್ಕೊಳ್ಳೋಣ. ಕಪ್ಪಿಗೆ ಸೋಸ್ಕೊಳ್ಳೋಣ. ಇದೇ ಉಪ್ಪು ನೀರನ್ನ ಯೂಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕೆಳಗಡೆ ಎಲ್ಲ ಉಪ್ಪು ಹೀರ್ಕೊಂಡಿದೆ. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಈ ನೀರನ್ನ ನಾನು ಒಂದು ಗ್ಲಾಸಿಗೆ ತಗೊಳ್ತಾ ಇದ್ದೀನಿ. ನೀರು ಸೋಸಿ ಆದಮೇಲೆ ಆ ನೆಲ್ಲಿಕಾಯಿನ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ.
ಆ ಪಾತ್ರೆ ನೀಟಾಗಿರಬೇಕು, ನೀರೇನಿರಬಾರ್ದು, ಒರೆಸಿ ಹಾಕ್ಕೊಳ್ಬೇಕು. ಮತ್ತು ಆ ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂಚೂರು ವಿನಿಗರ್, ಅದು ಹುಳಿ ಅಂಶ ಕಮ್ಮಿ ಇರುತ್ತೆ. ಮತ್ತು ವಿನಿಗರ್ನ ಹಾಕ್ಕೊಂಡ್ರೆ ತುಂಬ ದಿನ ಇಡ್ಬೋದು, ಕೆಡೋದಿಲ್ಲ. ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೇರೆ ಏನೂ ನೀರು ಆ್ಯಡ್ ಮಾಡಬಾರ್ದು. ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಥರ ಪೇಸ್ಟ್ ಬಂದಿದೆ ನೋಡಿ. ನಿಮಗೆ ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದ್ರೆ ನಾನಲ್ಲಿ ತೆಗೆದು ಇಟ್ಕೊಂಡಿದ್ನಲ್ಲ ನೀರು, ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ವಿನಿಗರ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಕ್ಕೆ ಎಲ್ಲ ಪೇಸ್ಟ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನಾನಿಲ್ಲಿ ಒಂದು 1/4 kg ಅಷ್ಟೇ ಹಾಕಿದ್ದೀನಿ. ನೀವು ಬೇಕಿದ್ರೆ ತುಂಬಾ ಹಾಕ್ಕೊಳ್ಳಿ, ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇದಕ್ಕೆ ಆ ನೆಲ್ಲಿಕಾಯಲ್ಲಿ ತೆಗೆದಿಟ್ಟಿದ್ದ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ವಿನಿಗರ್ ಬೇಕಿದ್ರೂ ಹಾಕ್ಕೋಬೋದು. ನೋಡಿ, ಫೈನಲಿ ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ರಿಫೈನ್ಡ್ ಆಯಿಲೇ ಯೂಸ್ ಮಾಡ್ಕೋಬೋದು, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದೇ ಯೂಸ್ ಮಾಡ್ಬೋದು. ಇದನ್ನೇ ಹಾಕಬೇಕು ಅಂತೇನಿಲ್ಲ. ನನ್ನ ಮನೆಯಲ್ಲಿ ಸಾಸಿವೆ ಎಣ್ಣೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಇದನ್ನೇ ಹಾಕಿದ್ದೀನಿ. ಕೆಲವರಿಗೆ ಸಾಸಿವೆ ಎಣ್ಣೆದು ಸ್ಮೆಲ್ ಇಷ್ಟ ಆಗಲ್ಲ, ಅಂಥವರು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಈಗ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇದನ್ನು ಭರಣಿಯಲ್ಲಿ ಹಾಕಿಟ್ಕೊಂಡ್ರೆ 6 ಮಂತ್ ತನಕ ಸ್ಟೋರ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಉಪ್ಪಿನಕಾಯಿ ಮಾಡೋ ವಿಧಾನ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್.